ಮತದಾನದ ಸೈಕಲ್ ಜಾಗೃತಿ ಜಾಥಾ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಸೈಕಲ್ ಜಾಗೃತಿ ಜಾಥಾಕ್ಕೆ ವಿಧಾನಸೌಧದ ಮುಂಭಾಗ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಚಾಲನೆ ನೀಡಿದರು. ಬೆಂಗಳೂರು ಜಿಲ್ಲೆಯಲ್ಲಿ ತಮಗೆ ಗೊತ್ತಿದ್ದ ಹಾಗೆ 26ನೇ ಏಪ್ರಿಲ್ಗೆ ಮತದಾನ ನಡೆಯಲಿದೆ. ಎಲ್ಲ ಅರ್ಹರು ಮತದಾರರು ಆ ದಿವಸ ಬಂದು ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಬೇಕು ಅಂತ ಕೋರುತ್ತೇನೆ. ಈ ದಿಕ್ಕಿನಲ್ಲಿ ನಾವು ಮತದಾರರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಸೈಕ್ಲೋಥಾನ್, ಬೈಕಥಾನ್, ವಿಂಟೇಜ್ ಕಾರ್ ರ್ಯಾಲಿ ಮತ್ತು ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ನಾವು ಮತ್ತು ನಮ್ಮ ಚುನಾವಣಾ ರಾಯಭಾರಿಗಳು ಬರ್ತಾರೆ. ಅವರು ಎಲ್ಲ ಜನರಿಗೆ ಉದ್ದೇಶಿಸಿ ಮಾತಾಡ್ತಾರೆ. ಇದರಂತೆ ಇವತ್ತು ನಮ್ಮ ರಾಯಭಾರಿಯಾದ ಶ್ರೀಮಾನ್ ಅನೂಪ್ ಶ್ರೀಧರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಮತ್ತು ಯೂನಿಯನ್ ಬ್ಯಾಂಕ್ ಕಡೆಯಿಂದ ಸ್ಪಾನ್ಸರ್ಶಿಪ್ ಆಗಿ ಅವರು ಪ್ರಾಯೋಜಕರು ಆಗಿದ್ದಾರೆ. ಇವತ್ತು ನಾವು ಸೈಕ್ಲಥಾನ್ ಇವತ್ತು ಏರ್ಪಾಟು ಮಾಡಿದ್ದೇವೆ. ಅದರಂತೆ 5 ಕಿಲೋಮೀಟರ್ದು ಸೈಕಲ್ ಜಾಥೆ ನಡೆಸಿ ಬಂದಿದ್ದೇವೆ. ಈ ಜಾಥೆದ ಉದ್ದೇಶ ಅಂದರೆ ಜನರಿಗೆ ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಹೇಳಬೇಕು ನಾವು ಮತ್ತು ತಮ್ಮ ಮುಖಾಂತರನೂ ಕೂಡ ಎಲ್ಲರಿಗೂ ತಲುಪಿಸಬೇಕು ನಮ್ಮ ಮೆಸೇಜು. ಮತದಾನ ನೀಡುವುದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಆ ಕರ್ತವ್ಯವನ್ನು ಎಲ್ಲ ನಾಗರಿಕರು ಚಲಾಯಿಸಲೇಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಧನ್ಯವಾದ. I'm very happy to be part of this event. ಎಲ್ಲ ಇಂಪಾರ್ಟೆಂಟ್ ಏನೇನು ಹೇಳಬೇಕು ಆ್ಯಕ್ಚುಲಿ ತುಷಾರ್ ಸರ್ ಹೇಳಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ನಾವೆಲ್ಲರೂ ಮತ ಚಲಾಯಿಸಬೇಕು. ಟೌನ್ ಹಾಲಲ್ಲಿ ಇವೆಂಟ್ ಆದಾಗ ರಮೇಶ್ ಅರವಿಂದ್ ಸರ್ ತುಂಬ ಚೆನ್ನಾಗಿ ಹೇಳಿದರು. ನಾವು ಮ್ಯಾಚ್ ನೋಡೋಕ್ಕೆ ಅಥವಾ ದೋಸೆ ದಿನಕ್ಕೆ ಲೈನಲ್ಲಿ ವೆಯ್ಟ್ ಮಾಡ್ತೀವಿ. ಡೆಫಿನೆಟ್ಲಿ ವೋಟ್ ಮಾಡೋಕ್ಕೆ ನಾವು ಲೈನ್ ಇದ್ದರೆ ವೆಯ್ಟ್ ಮಾಡಬೇಕು. ಆ್ಯಂಡ್ ತುಂಬ ನಮ್ಮ ಕರ್ತವ್ಯ ತುಂಬ ಇಂಪಾರ್ಟೆಂಟ್. ಈ ಸತಿ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ವೋಟ್ ಪರ್ಸೆಂಟೇಜ್ ಮಾಡಬೇಕು ನಾವು. ಸೊ ನಾನೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ 26th ಏಪ್ರಿಲ್ಗೆ ವೋಟ್ ಚಲಾಯಿಸಿ. ಥ್ಯಾಂಕ್ ಯು.